ಈಡ್ ಮೈ ಟಾರ್ಗೆಟ್. ಓಕೆ, ನಿಮಗೆ ನೀವೇ ಇದನ್ನ ಹೇಳ್ಕೊಂತಾನೆ ಇರಬೇಕು. ನಾನು ನನ್ನ ಟಾರ್ಗೆಟ್ನ ಅಚೀವ್ ಮಾಡೇ ಮಾಡ್ತೀನಿ, ನಾನು ನಂಬರ್ಸ್ನ ಎಕ್ಸೀಡ್ ಮಾಡೇ ಮಾಡ್ಕೊತೀನಿ. ಓಕೆ, ಈಗ ಸಮ್ಟೈಮ್ಸ್ ಏನಾಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಕಾಂಪಿಟೇಷನ್ ಜೊತೆ ಮೈಟ್ ಬಿ ಕಸ್ಟಮರ್ ವಾಕಿಂಗ್ಸ್. ಓಕೆ, ಒಂದು ನಾನು ಯಾವಾಗಲೂ ಕೇಳೋಂಥ ಒಂದು ರೆಗ್ಯುಲರ್ ನನ್ನ ಕಿವಿ ಒಳಗಡೆ ಬೀಳೋವಂಥದ್ದು, ಯಾವಾಗ್ಲೂ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತದ್ದು ಅಂದ್ರೆ, ಒಂದು ಯಾವಾಗ್ಲೂ ಹುಡುಗಿರು ಏನ್ ಹೇಳ್ತಾರೆ ಅಂದ್ರೆ, ಕಸ್ಟಮರ್ ವಾಕಿಂಗ್ಸ್ ಇಲ್ಲ, ಕಸ್ಟಮರ್ ವಾಕಿಂಗ್ಸ್ ಇಲ್ಲ. ಯಾಕೆ ಯಾವಾಗ್ಲೂ ಕಸ್ಟಮರ್ ವಾಕಿಂಗ್ಸ್ ಇಲ್ಲ ಇಲ್ಲ ಇಲ್ಲ? ಓಕೆ ಮೇಡಮ್, ಆನ್ಲೈನ್ ಅಲ್ಲಿ ಕಸ್ಟಮರ್ಸ್ ಜಾಸ್ತಿ ಆಗಿದ್ದಾರೆ. ಸೊ ನಾನು ಎಲ್ಲರಿಗೂ ಏನ್ ಅಡ್ವೈಸ್ ಮಾಡ್ತೀನಿ, ಆನ್ಲೈನ್ ಕಸ್ಟಮರ್ಸ್ ಹೋಗೋ ತರ ಯಾರು ಮಾಡ್ತಾ ಇದ್ದಾರೆ? ವೈ ಆರ್ ಯು ನಾಟ್ ಗಿವಿಂಗ್ ಪ್ರಾಪರ್ ಸರ್ವಿಸ್ ಟು ದ ಕಸ್ಟಮರ್? ದಿಸ್ ಇಸ್ ಫಾರ್ ಎವ್ರಿಬಡಿ ಹೂ ಇಸ್ ದೇರ್ ಇನ್ ದ ಸೇಲ್ಸ್. ಓಕೆ, ಕಸ್ಟಮರ್ ಹೌದು ಡಿಸ್ಕೌಂಟ್ಸ್ ಕೊಡ್ತಾರೆ, ಆನ್ಲೈನ್ ಅಲ್ಲಿ ತುಂಬಾ ಡಿಸ್ಕೌಂಟ್ಸ್ ಕೊಡ್ತಾರೆ, ಹೋಗ್ಬಿಡ್ತಾರೆ. ಬಟ್ ಔಟ್ ಆಫ್ 100 ಕಸ್ಟಮರ್ಸ್, 50 ಕಸ್ಟಮರ್ಸ್ ಆನ್ಲೈನ್ ಅಲ್ಲಿ ತಗೊಂಡ್ರು 50 ಕಸ್ಟಮರ್ಸ್ ಆಫ್ಲೈನ್ ಅಲ್ಲಿ ಬಂದೇ ಬರ್ತಾರೆ. ಬಿಕಾಸ್ ದೇ ವಾಂಟ್ ಟು ಫೀಲ್. ಓಕೆ, ಇವಾಗ ನಾನು ಬಟ್ಟೆ ತಗೊಳಕ್ ಹೋಗ್ತಾ ಇದ್ದೀನಿ, ಆನ್ಲೈನ್ ಅಲ್ಲಿ ನಾನು ಟ್ರೈ ಮಾಡಕ್ ಆಗಲ್ಲ. ಬಟ್ ನಾನ್ ಬಟ್ಟೆ ಅಂಗಡಿಗೆ ಹೋಗಿ ಆ ಕ್ಲಾತ್ ನ ಟಚ್ ಮಾಡಿ ಅದನ್ನ ನಾನು ಟ್ರೈ ಮಾಡಿದ್ರೆ ನಾನು ತಗೋತೀನಿ. ದಿಸ್ ಇಸ್ ಮೀ. ನನ್ನ ತರನೇ ತುಂಬಾ ಜನ ಕಸ್ಟಮರ್ಸ್ ಇರ್ತಾರೆ, ಇದು ಯಾರು ಮರ್ತೋಗ್ಬಾರ್ದು. ಓಕೆ, ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಇದು ನಾನು ಉದಾಹರಣೆ ಕೊಡ್ತಾ ಇರೋದು. ಸೊ ಎಲ್ಲರೂ ಕಸ್ಟಮರ್ ವಾಕಿಂಗ್ಸ್ ಇಲ್ಲ, ನನಗೆ ಸೇಲ್ ಆಗ್ತಿಲ್ಲ ಅಂತ ಹೇಳಕ್ ಬದಲು ನೀವೇನ್ ಮಾಡ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ.